ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮಂಗಳವಾರ. ಮುಖ್ಯವಾಗಿ ನಾವು ಪ್ರತಿಯೊಂದು ದಿನ ಭವಿಷ್ಯದಲ್ಲಿ ಕೊನೆಯ ಭಾಗದಲ್ಲಿ ಒಂದೊಂದು ಸರಳವಾಗಿರತಕ್ಕಂಥ ಮಾಹಿತಿ ಕೊಡ್ತಲೇ ಬಂದಿದ್ದೇನೆ. ಇವತ್ತಿನ ದಿನ ಅತ್ಯಂತ ಸರಳ ಮಾಹಿತಿ. ಹಿತಶತ್ರುಗಳು ಬಾಧೆಗಳಿಗೆ ಕೊಡ್ತಾ ಇರತಕ್ಕಂಥವ್ರು ಸುಮ್ಮನೆ ಕೀಟ್ಲೆ ಮಾಡ್ತಾರೆ ಗುರುಗಳೇ, ಆಫೀಸಲ್ಲೇ ಆಗಲಿ ಕಿಂಡಲ್ ಮಾಡ್ತಾರೆ. ಹಾಗೆ ಶತ್ರುಗಳ ಭಯ ಜಾಸ್ತಿ ಇದೆ ಅಂತಕ್ಕಂಥವ್ರು ಈ ಸರಳವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ. ಖಂಡಿತ ನಾನು ಹೇಳ್ತಕ್ಕಂಥ ಯಾವುದೇ ತಂತ್ರ ವಿಚಾರಗಳಾಗಿರ್ಬೋದು, ಒಂದು ಸರಿ 2 ಸತಿ ಮಾಡಬೇಡಿ. ರಿಪಿಟೇಷನ್ಸ್ ಇದ್ದರೆ ಮಾತ್ರ ಅದು ಯಶಸ್ಸು ಕೊಡುತ್ತೆ, ಇಲ್ಲಾಂದರೆ ಇಲ್ಲ. ಯಾವುದೇ ತಂತ್ರಗಳಾದರೂ ಅಷ್ಟೇ ಒಂದು ಸರಿ ಮಾಡಿದ ಕೂಡಲೇ ಬರೋದಿಲ್ಲ. ಇದನ್ನು ಸರಿಯಾದಂಥ ಜ್ಞಾನವಿಟ್ಟು ಶುದ್ಧ ಮನಸ್ಸಿಟ್ಟು ಖಂಡಿತ ನನ್ನ ಕೆಲಸದಲ್ಲಿ ನಾನು ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಯಿಂದ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತು ಭಾಳ ಯಶಸ್ಸನ್ನು ಕೊಡುತ್ತೆ. ಭಕ್ತಿಯಿಂದ ಮಾಡಿ, ಖಂಡಿತವಾಗಿ ನಿಮಗೆ ಯಶಸ್ಸು ಕೊಡುತ್ತೆ. ನೋಡೋಣ, ಮೊದಲು ಮಂಗಳವಾರ ಇವತ್ತು ಪಂಚಾಂಗ ಶ್ರವಣವನ್ನು ಮಾಡೋಣ. ಮಂಗಳವಾರ ಷಷ್ಠಿ ತಿಥಿ ಇದೆ, ಶುಕ್ಲ ಪಕ್ಷ, ಆಯುಷ್ಮಾನ್ ಯೋಗ ಇರ್ತಕ್ಕಂಥದ್ದು, ತೈತುಲ ಹಾಗೆ ಗರಜಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಇವತ್ತು ಸಂಚಾರ ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 28 ನಿಮಿಷದಿಂದ 4 ಗಂಟೆ 59 ನಿಮಿಷ ಸಂಜೆಯವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 24 ನಿಮಿಷದಿಂದ 10 ಗಂಟೆ 55 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ 1 ಗಂಟೆ 57 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 47 ನಿಮಿಷದಿಂದ 9 ಗಂಟೆ 36 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 10 ನಿಮಿಷದಿಂದ 7 ಗಂಟೆ 58 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಕೂತಿರ್ತಕ್ಕಂಥದ್ದು ವೃಷಭ ರಾಶಿ ರೋಹಿಣಿ ನಕ್ಷತ್ರದಲ್ಲಿ ಕೂತಿದ್ದಾನೆ. ಇವತ್ತಿನ ದಿನ ಯಾವ ರಾಶಿಯವರಿಗೆ ಯಾವ ಫಲ ಇರುತ್ತೆ? ಮೊದಲು ಮೇಷರಾಶಿಯವರ ಫಲವನ್ನು ನೋಡೋಣ. ಮೇಷರಾಶಿಯವರ ಫಲ ಖಂಡಿತವಾಗಿ ಇವತ್ತಿನ ಹಣಕಾಸು ವೃದ್ಧಿ. ನಿಮ್ಮ ಏನು ರೈತರಾಗಿದ್ದರೆ ಹೈನುಗಾರಿಕೆಯಿಂದ ಒಳ್ಳೆಯ ಸಂಪಾದನೆಯನ್ನು ನೋಡ್ತಕ್ಕಂಥದ್ದು ಇರ್ತದೆ. ಹಾಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ದಿನವಾಗಿ ಇವತ್ತು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ತೋರಿಸ್ತಾ ಇದೆ. ನೆಮ್ಮದಿ ಇರತಕ್ಕಂಥದ್ದು, ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು, ಒಳ್ಳೆಯ ತಾಯಿಯ ಪ್ರೀತಿ ಲಭ್ಯ ಇರತಕ್ಕಂಥದ್ದು ಕೂಡ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಅಂದರೆ ಫಲವನ್ನು ದೊರಕತಕ್ಕಂಥದ್ದು ಮೇಷರಾಶಿಯವರಿಗಿದೆ. ತಾಯಿಯ ಪ್ರೀತಿಯ ವಿಶೇಷವಾಗಿರ್ತಕ್ಕಂಥದ್ದು, ತಾಯಿಯಿಂದ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ನಿಮಗೆ ಸಪೋರ್ಟಿವ್ ಸಿಗ್ತಕ್ಕಂಥದ್ದು ಕೂಡ ಇದೆ. ತಾಯಿಯ ವರ್ಗದವರಿಂದ ಕೂಡ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಹಾಗೆ ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಸ್ವಲ್ಪ ಶುಭ ಇರ್ತಕ್ಕಂಥದ್ದು ಚೆನ್ನಾಗಿದೆ. ಸಾಧ್ಯವಾದಷ್ಟು ಕೂಡ ಶುಭ ಫಲಗಳಿಗೋಸ್ಕರ, ಮನಸ್ಥಿತಿ ಸದೃಢವಾಗಿರಲಿಕ್ಕೋಸ್ಕರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಓಂ ನಮಃ ಶಿವಾಯ ಶಿವಾಯ ಓಂ ಮಂತ್ರ ಉಚ್ಚಾರಣೆಯನ್ನು ಮಾಡಿ ಮನಸ್ಥಿತಿ ಇನ್ನಷ್ಟು ಶಾಂತವಾಗಿ ನಿಮಗೆ ಈ ದಿನ ಉಲ್ಲಾಸದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಈಗೋ ಕ್ಲಾಶಸ್, ಈಗೋಸ್ಟಿಕ್ ನೇಚರ್ ಅಂತ ಕರಿತೀವಿ, ನಾನು ಅಂತಕ್ಕಂಥದ್ದು ಇರ್ತದೆ. ಬಟ್ ಒಂದು ರೀತಿಯಾದಂಥ ರಾಜಯೋಗದ ಕಾಲ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಮಾಡೇ ತೀರ್ತೀನಿ ಅಂತಕ್ಕಂಥ ಛಲ ನಿಮ್ಮಲ್ಲಿರ್ತದೆ. ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಏನೇ ಬಂದರೂ ಕೂಡ ಅದನ್ನು ಸಾಧಿಸ್ತಕ್ಕಂಥ ಮನೋಭಾವತೆ ಇರ್ತದೆ. ಹಾಗೆ ಲಾಭವನ್ನು ಮಾಡ್ತಕ್ಕಂಥ ದಿನ, ವ್ಯಾವಹಾರಿಕವಾಗಿ ಲಾಭವನ್ನು ಮಾಡ್ತಕ್ಕಂಥ ದಿನ. ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿ ಉಚ್ಚನಾಗಿರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೂ. ಆರೋಗ್ಯದ ಫಲ, ಹಾಗೆ ಯಾವುದೇ ಎದುರಾಳಿಯನ್ನು ಬಂದರೂ ಕೂಡ ಆ ದಮನವನ್ನು ಮಾಡ್ತಕ್ಕಂಥದ್ದು, ಗೆಲ್ತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ದಿನವಾಗ್ತದೆ. ವೃಷಭ ರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಶುಭದ ದಿನದಲ್ಲಿ ಒಂದು ಕೂಡ ಆಗ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ಳೋದು ಬಿಟ್ಟರೆ ಇವತ್ತಿನ ದಿನ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ದಿನ. ಮಿಥುನ ರಾಶಿಯವರಿಗೆ ಈ ದಿನ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ. ನೋಡಿ, ಮಿಥುನ ರಾಶಿಯವ್ರಿಗೆ ಉಚ್ಚ ಚಂದ್ರನಾದರೂ ಸಹಿತವಾಗಿ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಕಾಣುತ್ತೆ. ಅದನ್ನು ಹೊರತುಪಡಿಸಿದ್ರೆ ಈ ದಿನ ತಾವು ಒಂಟಿಯಾಗಿ, ಯಾವುದೇ ಕುಟುಂಬನ ಬೇಡ ಯಾರ ಬೇಡಪ್ಪ ಅಂತ ಒಂಟಿಯಾಗಿ ಕಾಲ ಕಳೀತಕ್ಕಂಥ ಸನ್ನಿವೇಶ ಬರುತ್ತೆ. ಅಧಿಕವಾಗಿರ್ತಕ್ಕಂಥ ಕೋಪ ಜಾಸ್ತಿ ಇರ್ತಕ್ಕಂಥ ದಿನವಾಗ್ತದೆ. ಸ್ವಲ್ಪ ನಷ್ಟದ ಭಾವ ಇರೋದ್ರಿಂದ
ಸ್ವಲ್ಪ ಹಣಕಾಸಿನ ಮೇಲೆ ಹೆಚ್ಚಿನ ನಿಗಾ ಇಡಿ. ಆರೋಗ್ಯ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಸಾಧ್ಯವಾದರೆ ನೀವು ಮೊದಲು ಇವತ್ತಿನ ದಿನ ಪ್ರಾರಂಭಕ್ಕಿಂತ ಮೊದಲು ದುರ್ಗಾ ದೇವಸ್ಥಾನ ಅಥವಾ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡಿ ಒಂದು ಬಿಳಿಯ ವಸ್ತ್ರದಲ್ಲಿ ಒಂದೆರಡು ಬಕ್ಸೆ ಅಕ್ಕಿಯನ್ನು ಹಾಕಿ ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಕೊಟ್ಬಿಟ್ಟು ಬನ್ನಿ. ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ ಮಂತ್ರವನ್ನು 21 ಬಾರಿ ಅಲ್ಲೇ ಕೂತು ಹೇಳಿ. ಸ್ವಲ್ಪ ಶುಭವಾಗ್ತದೆ. ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿನ ಒಂಟಿತನ ಕಾಡ್ತದೆ. ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಖಂಡಿತ ಈ ದಿನ ಒಂದು ರೀತಿಯಾದಂಥ ಎಲ್ಲ ಥರದ ಲಾಭ, ಹಿರಿಯ ಸಹೋದರಿಯರಿಂದ ಕೂಡ ಲಾಭ ಆಗ್ತದೆ, ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದು ಇರ್ತದೆ. ಹಾಗೆ ನಿಮ್ಮ ಕಾರ್ಯಗಳು ಕೂಡ ಯಶಸ್ಸು ಸಿಗುತ್ತೆ. ಉತ್ತಮ ಪ್ರೀತಿ ಬಾಂಧವ್ಯ ಕೂಡ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥಿರುತ್ತೆ. ತುಂಬ ಏನಪ್ಪ ಅಂದರೆ ಒಂದು ಕೋಪದ ವಾತಾವರಣವನ್ನು ಕಟಕ ರಾಶಿಯವರು ಕಡಿಮೆ ಮಾಡ್ಕೊಳ್ಳಿ. ಇನ್ನೆಲ್ಲ ವಿಚಾರದಲ್ಲೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಲಾಭದ ದಿನವಾಗುತ್ತೆ. ಒಳ್ಳೆಯದಾಗಲಿ. ಸಿಂಹರಾಶಿಯ ಫಲಾಫಲ ಆದಷ್ಟು ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳನ್ನು ಜಾಸ್ತಿ ಇವತ್ತಿನ ದಿನ ತಾವು ಅಪೇಕ್ಷೆಯನ್ನು ಪಡ್ತಕ್ಕಂಥದ್ದಿರುತ್ತೆ. ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದಲೇ ಗೆಲ್ಲಬೇಕು ಅಥವಾ ಮತ್ತೊಂದು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಹಣಕಾಸು ವಹಿವಾಟುಗಳು ಕೂಡ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ತಲುಪುತ್ತೆ. ಜನಾನುರಾಗಿ ಆಗಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ BP ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಕೋಪದ ವಾತಾವರಣವನ್ನು ಈ ದಿನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಶಿವನ ಮಂತ್ರಗಳನ್ನು ಪಠಣೆಯನ್ನು ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡೋದು ಇನ್ನಷ್ಟು ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಕನ್ಯಾ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವರು ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಖಂಡಿತವಾಗಿ ಇದ್ದಕ್ಕಿದ್ದಾಗೆ ನಿಮ್ಮ ಸರಳವಾಗಿರ್ತಕ್ಕಂಥ ಒಂದು ಭಾಗ್ಯಸ್ಥಾನವನ್ನು ಅಲಂಕಾರವನ್ನು ಮಾಡಿರೋದ್ರಿಂದ ಖಂಡಿತ ಭಾಗ್ಯೋದಯದ ಕಾಲ, ತಾಯಿಯಿಂದ ಒಳ್ಳೆಯ ಆಶೀರ್ವಾದವನ್ನು ಪಡಿತಕ್ಕಂಥ ಕಾಲ, ಲಾಭವನ್ನು ಪಡಿತಕ್ಕಂಥ ಕಾಲ, ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥ ಕಾಲವಾಗುತ್ತೆ. ಮದುವೆ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ವಾರವಾಗ್ತದೆ. ಹಾಗೆ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೈಯರ್ ಎಜುಕೇಷನ್ನು ಮತ್ತೊಂದು ಈ ವಿಚಾರದಲ್ಲಿ ಇನ್ನಷ್ಟು ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಬರ್ತದೆ. ಫ್ಯಾಮಿಲಿಯೊಟ್ಟಿಗೆಲ್ಲ ಕೂಡ ಒಂದು ಧಾರ್ಮಿಕ ಕ್ಷೇತ್ರವನ್ನು ಕೊನೆಯಲ್ಲಿ ಭೇಟಿ ಮಾಡ್ತಕ್ಕಂಥ ದಿನವಾಗುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ಯಾವ ಕ್ಷೇತ್ರ ಫಲದವರೆಗೂ ಕೂಡ ಉತ್ತಮದ ದಿನ. ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ನಿಮ್ಮ ಅಧಿಕಾರ ವರ್ಗದಲ್ಲಿ ಅಥವಾ ನಿಮ್ಮ ಕೆಲಸದ ಒಂದು ಸ್ಥಳಗಳಲ್ಲಿ ಅಥವಾ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸ್ವಲ್ಪ ಕಿರಿಕಿರಿಗಳು ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥದ್ದು ಇರ್ತದೆ. ಆದರೂ ಕೂಡ ಉತ್ತಮವಂತ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದ್ದಕ್ಕಿದ್ದಾಗೆ ಧನಾಗಮನೂ ಬರ್ಬೋದು, ನಷ್ಟನೂ ಆಗ್ತಕ್ಕಂಥ ಎರಡೂ ವ್ಯತಿರಿಕ್ತವಾಗಿರತಕ್ಕಂಥ ವಿಚಾರ ಇದೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಅಥವಾ ತಾಯಿಯೊಟ್ಟಿಗಿನ ಸಂಬಂಧ ಸ್ವಲ್ಪ ಬಿರುಕಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ತುಲಾರಾಶಿಯವರಿಗೆ ಕಾಣಿಸ್ತಾ ಇದೆ. ನೀವು ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದನ್ನು ಮರಿಬೇಡಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಒಂದು ರೀತಿಯಾದಂಥ ವಿಶೇಷ ರಾಜಯೋಗ. ದಾಂಪತ್ಯದಲ್ಲಿ ವಿರಸ ಇತ್ತು ಅಂದರೆ ಸಂಧಾನಕ್ಕೆ ಭಾಳ ವಿಶೇಷವಾಗ್ತದೆ. ಅಥವಾ ಗುರುಗಳೇ ನನ್ನ ಸಂಗಾತಿ ಮನೆ ಬಿಟ್ಟು ಹೋಗಿದ್ರು, ಏನೋ ಒಂದು ಕಾರಣಾಂತರಗಳಿಂದ ವಾಪಸ್ ಬರ್ತಕ್ಕಂಥ ಸನ್ನಿವೇಶನೂ ಕೂಡ ಇರುತ್ತೆ. ವ್ಯಾವಹಾರಿಕವಾಗಿ ವಿದ್ಯಾ ವೃದ್ಧಿಗಾಗಿ ಆಗಿರ್ಬೋದು. ಇವತ್ತಿನ ದಿನ ವೃಶ್ಚಿಕ ರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಖಂಡಿತ ಶುಭವಿದೆ. ಧನುರಾಶಿ ಫಲಾಫಲ ಆಗಿರ್ತಕ್ಕಂಥದ್ದು ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ. ಇವತ್ತು ಸ್ವಲ್ಪ ಜಿಪುಣತನ, ಹಣವನ್ನು ಬಿಚ್ಚಲ್ಲ ಯಾವುದೇ ಕಾರಣಕ್ಕೂ. ಯಾವಾಗಲೂ ಧನದ ವ್ಯಾಮೋಹ ಇರತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಆರೋಗ್ಯ ಬಹಳ ಮುಖ್ಯ. ಹಣಕಾಸು ಚೆನ್ನಾಗಿ ಬರ್ತದೆ. ಅಷ್ಟಮಾಧಿಪತಿ ಷಷ್ಠಭಾವದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಹಣವನ್ನು ಸಂಪಾದನೆ ಮಾಡ್ತೀರಾ. ಬಟ್ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದಾಯಕವಾಗಿರ್ತಕ್ಕಂಥದ್ದು ದಿನವಲ್ಲ. ಮಕರ ರಾಶಿ ಫಲಾಫಲ ಆಗಿರತಕ್ಕಂಥದ್ದು ಸಂಗಾತಿಯೊಟ್ಟಿಗೆ ಪ್ರೀತಿಯ ಬಾಂಧವ್ಯ ಇನ್ನಷ್ಟು ಹೆಚ್ಚುತ್ತೆ. ಪ್ರೀತಿ ಪಾತ್ರರನ್ನು ಮೀಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಕೇವಲ ನಿಮ್ಮ ಜ್ಞಾನದಿಂದ ಬುದ್ಧಿಶಕ್ತಿಯಿಂದ ಇವತ್ತಿನ ಉತ್ಕೃಷ್ಟವಾಗಿರತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಸತ್ಯ. ಲಾಭ ಬರ್ತಕ್ಕಂಥದ್ದು ಕೂಡ ಇದೆ. ಮಕರ ರಾಶಿಯವರಿಗೆ ಒಂದು ಭಾಳ ವಿಶೇಷವಾಗಿರತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಪ್ರೀತಿಸೋದರೊಟ್ಟಿಗೆ
ಅವರೊಟ್ಟಿಗೆ ಇರುವಂಥ ಬಾಂಧವ್ಯ ಇನ್ನಷ್ಟು ಉತ್ತಮ ಬಾಂಡಿಂಗ್ ಕೂಡ ಆಗ್ತದೆ. ಖಂಡಿತ ಒಳ್ಳೆಯದಿದೆ. ಕುಂಭರಾಶಿಯ ಫಲಾಫಲ ನೋಡಿ, ಕುಂಭರಾಶಿಯವ್ರಿಗೆ ಸುಖಾಸೀನ ಆದಷ್ಟು ಕೂಡ ಆರಾಮಾಗಿರ್ಬೇಕಪ್ಪ, ಯಾವ ಕೆಲಸನೂ ಬೇಡ, ಏನೂ ಬೇಡ. ಇವತ್ತು ನಾನು ಎಷ್ಟು ಆರಾಮಾಗಿರ್ತೀನೋ ಅಷ್ಟು ಚೆನ್ನಾಗಿ ಇರಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ. ಉತ್ತಮವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಕುಂಭರಾಶಿಯವರು ಇವತ್ತು ಕೈಗೊಳ್ಳಿ. ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಈ ದಿನ ಸಿಗುತ್ತೆ. ಉತ್ಕೃಷ್ಟವಾಗಿರ್ತಕ್ಕಂಥ ದಿನ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ. ನಿಮ್ಮದು ಯಾವುದೇ ನಿರ್ಧಾರಗಳು ಇವತ್ತು ಉತ್ತಮ ಫಲಕಾರಿಯಾಗಿರ್ತಕ್ಕಂಥ ಒಂದು ದಾರಿಯನ್ನು ಕೊಡ್ತಕ್ಕಂಥದ್ದು ಸತ್ಯ. ಖಂಡಿತ ಮನೆ ನಿರ್ಮಾಣ ಮಾಡಬೇಕು, ಆಸ್ತಿಯ ವಿಚಾರದಲ್ಲಿ ಕೂಡ ಒಂದಷ್ಟು ಶುಭ ಕಾಲ ಇರ್ತಕ್ಕಂಥದ್ದು ಇರ್ತದೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ. ಒಳ್ಳೆಯದಾಗಲಿ. ಮಿಥುನ ರಾಶಿಯವರ ಫಲಾಫಲ ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಸಣ್ಣ ಪ್ರಯಾಣಗಳು, ಹಾಗೆ ಯಾವಾಗಲೂ ಕೆಲಸದಲ್ಲಿ ನಿರತ ಇರತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ತೋರಿಸ್ತಾ ಇದೆ. ಹಾಗೆ ಏನಾದರೂ ತಾವು ಸೇಲ್ಸ್ ಫೀಲ್ಡಲ್ಲಿದ್ದರೆ ಉತ್ತಮವಾಗಿರ್ತಕ್ಕಂಥ ಸೇಲ್ಸ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆ, ಹಾಗೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಏನಾದರೂ ತಾವು ಸೇಲ್ಸ್ ಮಾಡಬೇಕು, ಮಾರಾಟ ಮಾಡ್ತಾ ಇದ್ದೀನಿ, ನಾನು ಜಮೀನು ಮಾರಾಟ ಮಾಡಬೇಕು ಅಥವಾ ಮತ್ತೊಂದು ಏನೋ ಮಾರಾಟ ಮಾಡಬೇಕು ಅಂತಕ್ಕಂಥವ್ರು ಇವತ್ತಿನ ದಿನ ಸರಾಗವಾಗಿ ಆ ಕೆಲಸ ಮುಂದುವರಿತಕ್ಕಂಥದ್ದು ಇರ್ತದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಮುಖ್ಯವಾಗಿ ಶತ್ರುವಿನ ಬಾಧೆ ಇದೆ. ಯಾವಾಗಲೂ ಕೂಡ ನನಗೆ ಕಾಟಗಳನ್ನು ಕೊಡ್ತಲೇ ಇರ್ತಾರೆ. ಏನು ಮಾಡೋದು ಗುರುಗಳೇ? ಮಂಗಳವಾರ ಹಲವಾರು ಮಂಗಳವಾರ 8 ಆದರೂ ಮಂಗಳವಾರ ಮಾಡಿ. ಕೇವಲ ಒಂದು ನವಿಲ್ಗರಿಯನ್ನು ತಗೊಳ್ಳಿ. ಆ ನವಿಲ್ಗರಿಯಲ್ಲಿ ಶುದ್ಧವಾಗಿರ್ತಕ್ಕಂಥ ಕುಂಕುಮವನ್ನು ಗಂಗಾಜಲದಲ್ಲಿ ಕಳಿಸ್ಕೊಂಡು ನಿಮ್ಮ ಅನಾಮಿಕ ಬೆರಳಿನಿಂದ ಆ ವ್ಯಕ್ತಿ ಹೆಸರನ್ನು ಬರೀರಿ. ಆಗಲಿಲ್ಲ, ಚಿಕ್ಕದಾಗಿದೆ ಗುರುಗಳೇ, ಅದು ಹೇಗೆ ಬರೆಯೋದು? ಸಾಧ್ಯವಾದರೆ ತುಳಸಿ ಕಡ್ಡಿ, ಸಾಫ್ಟಾಗಿರ್ತಕ್ಕಂಥ ತುಳಸಿ ಕಡ್ಡಿಯನ್ನು ತಗೊಳ್ಳಿ. ತುಂಬ ಚೂಪಾಗಿರೋದು ಬೇಡ, ಅದೆಲ್ಲ ಗರಿಗರಿಯಲ್ಲೆಲ್ಲ ಕಿತ್ತೋಗ್ಬಿಡ್ತದೆ. ಸ್ವಲ್ಪ ಸಾಫ್ಟಾಗಿರ್ತಕ್ಕಂಥ ತುಳಸಿ ಕಡ್ಡಿಯ ಸಹಾಯ, ಅಥವಾ ದಾಳಿಂಬೆ ಕಡ್ಡಿ ಆದರೂ ಅಷ್ಟೇ, ಸ್ವಲ್ಪ ಸಾಫ್ಟ್, ಸ್ವಲ್ಪ ನೀರಿ, ಆ ನಿಬ್ಬನ್ನು ಸ್ವಲ್ಪ ಚೂಪಾಗಿ ಎಲ್ಲ ಇದನ್ನು ಮಾಡ್ಕೊಬೇಡಿ, ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡು ಯಾರು ಶತ್ರು ಹೆಸರನ್ನು ಬರಿಬೇಕು. ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನನ್ನ ಶತ್ರು ನನ್ನ ಕಡೆಯಿಂದ ದೂರ ಆಗಲಿ, ಆದಷ್ಟು ಕೂಡ ಅವರ ಕಾಟ ತಪ್ಪಲಿ ನನಗೆ ಅಂತಕ್ಕಂಥದ್ದನ್ನು ಬರೀಬೇಕು. ಅಂದರೆ ಏನಂತ ಬರೀಬೇಕಾ? ಶತ್ರು ಹೆಸರನ್ನು ಬರೆದು ತಾವು ಸಂಕಲ್ಪವನ್ನು ಮಾಡಿ ಹರಿತಕ್ಕಂಥ ನೀರಿಗೆ ವಿಸರ್ಜನೆಯನ್ನು ಮಾಡಿ. ನಿಮ್ಮ ಶತ್ರು ಖಂಡಿತವಾಗಿ ನಿಮ್ಮ ತಂಟೆಗೆ ಬರೋದಿಲ್ಲ, ಹಾಗೆ ಇದ್ದಕ್ಕಿದ್ದ ಹಾಗೆ ಸುಮ್ಮನಾಗ್ತಕ್ಕಂಥ ಕೆಲಸ ಆಗ್ತದೆ, ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.